ಗಲಭೆಕೋರರಿಗೆ ಇದೀಗ ನೋಟಿಸ್ ಅನ್ನ ಕೊಟ್ಟಿದ್ದೀರಾ. ಆದ್ರೆ ದೊಡ್ಡವರ ವಿಚಾರಣೆಗೆ ಯಾಕೆ ಇಷ್ಟು ಲೇಟು? ಯಾವಾಗ ವಿಚಾರಣೆ ಮಾಡ್ತೀರಾ? ಗಲಭೆಕೋರರಿಗೆ ನೋಟಿಸ್, ದೊಡ್ಡವರ ವಿಚಾರಣೆ ಯಾವಾಗ? ಬಳ್ಳಾರಿ ಘರ್ಷಣೆ ತನಿಖೆಯಲ್ಲಿ ಖಾಕಿ ತಾರತಮ್ಯನ? ಬಿಜೆಪಿ ನಾಯಕರಿಗಷ್ಟೇ ಪೊಲೀಸರಿಂದ ನೋಟಿಸ್. ಆದರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಚಕ್ಕ ಎತ್ತದಿರೋದಕ್ಕೆ ಕಾರಣ ಏನು? ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ನೋಟಿಸ್. ಸೋಮಶೇಖರ್ ರೆಡ್ಡಿ ಆಪ್ತರಿಗೂ ಖಾಕಿ ಬುಲಾವನ್ನ ಕೊಟ್ಟಿದೆ. ಗಲಭೆಯಲ್ಲಿ ಬಿಜೆಪಿ ಶಾಸಕರದ್ದಷ್ಟೇ ಪಾತ್ರ ಇರೋದಾ? ಹಾಗಾದ್ರೆ ಸ್ಥಳದಲ್ಲೇ ಇದ್ದ ಶಾಸಕ ನಾರಾ ಭರತ್ ರೆಡ್ಡಿಗೆ ನೋಟಿಸ್ ಯಾಕಿಲ್ಲ? ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುಂಡಿಗೆ ಕಾರ್ಯಕರ್ತ ಬಲಿಯಾಗಿದ್ದಾನೆ. ಸತೀಶ್ ರೆಡ್ಡಿ ಹೆಸರೇ ತೆಗಿತಿಲ್ವಾ ಬಳ್ಳಾರಿ ಪೊಲೀಸರು? 107 ಜನರಿಗೆ ನೋಟಿಸ್. ತಳಮಟ್ಟದಲ್ಲೇ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ದಾರೆ. ತಿಮಿಂಗಲುಗಳಿಗೆ ಗಾಳ ಹಾಕೋ ಧೈರ್ಯ ಇಲ್ವಾ ಹಾಗಾದ್ರೆ ಪೊಲೀಸ್ ಇಲಾಖೆಗೆ? ಇದೀಗ ಬಳ್ಳಾರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಕೋರರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ. ಆದ್ರೆ ದೊಡ್ಡವರ ವಿಚಾರಣೆ ಆಗೋದು ಯಾವಾಗ? ಬಳ್ಳಾರಿಯಲ್ಲಿ ಘರ್ಷಣೆ ತನಿಖೆಯಲ್ಲಿ ಖಾಕಿ ಯಾಕೆ ಈ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದೆ? ಬಿಜೆಪಿ ನಾಯಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ. ಆದ್ರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಯಾಕೆ ಒಂಚೂರು ವಿಷಯನೇ ಎತ್ತುತ್ತಾ ಇಲ್ಲ, ಚಕ್ಕಾರನೇ ಎತ್ತುತ್ತಾ ಇಲ್ಲ? ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ನೋಟಿಸ್. ಸೋಮಶೇಖರ್ ರೆಡ್ಡಿ ಆಪ್ತರಿಗೂ ಕೂಡ ಖಾಕಿ ಬುಲಾವ್. ಆದ್ರೆ ಗಲಭೆಯಲ್ಲಿ ಬಿಜೆಪಿ ಶಾಸಕರದ್ದಷ್ಟೇ ಪಾತ್ರ ಇರೋದಾ? ಕಾಂಗ್ರೆಸ್ನವರಿಲ್ವಾ? ಯಾಕೆ ಕಾಂಗ್ರೆಸ್ ಅವರಿಗೆ ನೀವು ನೋಟಿಸ್ ಅನ್ನ ಕೊಡ್ತಿಲ್ಲ? ಯಾಕೆ ದೊಡ್ಡವ್ರನ್ನ ವಿಚಾರಣೆ ಮಾಡುವಂತ ಧೈರ್ಯ ನಿಮ್ಗಿಲ್ವಾ? ಅಂದ್ರೆ ತಿಮಿಂಗ್ಲಗಳನ್ನ ಹಿಡಿದು ಅಲ್ಲಿ ವಿಚಾರಣೆ ನಡೆಸುವಂತ ಧೈರ್ಯ ನಿಮ್ಗಿಲ್ವಾ? ಯಾಕಂದ್ರೆ ಅಲ್ಲಿ ಕೇಳಿ ಬರ್ತಾ ಇದೆ, ಅಂದ್ರೆ ಸತೀಶ್ ರೆಡ್ಡಿ ಅವರ ಒಂದು ಆಪ್ತನ ಗನ್ಮ್ಯಾನ್ ನಿಂದ ಅಲ್ಲಿ ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ನಿಂದ ಅಲ್ಲಿ ಬುಲೆಟ್ ಫೈರ್ ಆಗಿರುವಂತದ್ದು ಅಂತ ವಿಷಯ ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಪೊಲೀಸ್ ಇಲಾಖೆ ಅಲ್ಲಿ ಭರತ್ ರೆಡ್ಡಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ, ಅಲ್ಲಿ ಸತೀಶ್ ರೆಡ್ಡಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ಜನಾರ್ದನ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲುಗಾಗಿರ್ಬೋದು, ಇನ್ನು ಬಿಜೆಪಿ ಶಾಸಕರಿಗೆ ಅಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದೀರಾ. ಯಾಕೆ ಅಲ್ಲಿ ಕಾರ್ಯಕರ್ತರಿಗೆ ಅಥವಾ ಅಲ್ಲಿ ಯಾರು ಒಂದು ಗಲಭೆ ಅಂತ ಭಾಗಿಯಾಗಿದ್ರು ಅವ್ರಿಗೆ ಮಾತ್ರ ಅಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ? ಯಾಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ವಿಚಾರಣೆ ಮಾಡುವಂತ ಧೈರ್ಯ ನಿಮ್ಗಿಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಈ ಒಂದು ಬಳ್ಳಾರಿಯ ಗಲಭೆ ವಿಚಾರ ಏನಿದೆ ಸಾಕಷ್ಟು ಒಂದು ಸುದ್ದಿಯನ್ನ ಇಲ್ಲಿ ಹುಟ್ಟಿ ಆಗ್ತಾ ಇದೆ. ಆದ್ರೆ ಪೊಲೀಸರು ಯಾಕೆ ದೊಡ್ಡವರೇನು ಅನಿಸ್ಕೊಂಡಿದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ, ವಿಚಾರಣೆಯನ್ನ ಕೊಡ್ತಾ ಇಲ್ಲ? ಅಂದ್ರೆ ಈ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದೆಯಾ ಹೇಗೆ ಅಂತ? ವನಿತಾ, ಏನಂದ್ರೆ ಬಳ್ಳಾರಿಯಲ್ಲಿ ಏನೇನದು ಬ್ಯಾನರ್ ಘಟನೆ ಸಂಬಂಧಪಟ್ಟಂತ ಪ್ರಕರಣ ಆಗ್ತಾ ಇದೆ. ಆ ಪ್ರಕರಣ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ವರ್ಗ 33 ಜನಕ್ಕೆ ಒಂದು ನೋಟಿಸ್ ನೀಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಸೇರಿದಂತೆ ಅವರ ಆಪ್ತರು ಮತ್ತು ಅವರ ಬೆಂಬಲಿಗರು ಇದ್ದಾರೆ. ಹೀಗಾಗಿ ಏನ್ ಆ ಗಲಾಟೆ ನಡೆದು ಆ ಗಲಾಟೆಗೆ ಇವರು ಪ್ರಮುಖ ಕಾರಣ ಅಂತ ಹೇಳಿ ಒಂದು ಮಾಹಿತಿ ಬಂದಿದೆ. ಆ ಮಾಹಿತಿ ಪ್ರಕಾರ ನಿಮಗೆ ನಾವು ನೋಟಿಸ್ ನೀಡಿದ್ವಿ, ಈ ಬಗ್ಗೆ ಹಾಜರಾಗಿರಿ ಅಂತ ಹೇಳಿ. ಜೊತೆಗೆ ಒಂದು ನ್ಯಾಯಾಲಯಕ್ಕೆ ಸಹ ಇವರು ಪೊಲೀಸ್ ಠಾಣೆ ಇಲಾಖೆ ಅಧಿಕಾರಿಗಳು ಸಹ ಅಲ್ಲಿ ಒಂದು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಇದೇನು ಬಿಜೆಪಿಯವರ ಪ್ರಮುಖ ವ್ಯಕ್ತಿಗಳು, ಮಾಜಿ ಸಚಿವರಿಗೆ ಮಾತ್ರ ಕೊಟ್ಟಿದ್ದು, ಭರತ್ ರೆಡ್ಡಿ ಸೇರಿದಂತೆ ಇತರ ಜನಕ್ಕೂ ಸಹ ಇದ್ರ ಮೇಲೆ ಆರೋಪ ಇತ್ತು. ಆ ಆರೋಪ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಿಲ್ಲ, ಕೇವಲ ಇವರು ಬಿಜೆಪಿ ಮೇಲೆ ಟಾರ್ಗೆಟ್ ಮಾಡ್ತಾರಂತ ಏನು ಇವರು ಬಿಜೆಪಿ ಆರೋಪಿಸಿದ್ದಾರೆ. ಇನ್ನೊಂದೆಡೆ ಪೊಲೀಸರು ಇಲ್ಲ, ನಾವು ಕಾಂಗ್ರೆಸ್ ಮೇಲೆ ಕೆಲವು ಜನ ಮೇಲೆ ನಾವು ಅವ್ರ ಹೆಸರು ಮಾರ್ಕ್ ಮಾಡ್ತಾ ಇದೀವಿ, ಅವ್ರಿಗೂ ನಾವು ನೋಟಿಸ್ ಕೊಡ್ತೀವಿ, ಅವ್ರಿಗೂ ನಾವು ಕ್ರಮ ತಗೊಂತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿ ಈಗಾಗಲೇ 33 ಜನರಲ್ಲಿ 26 ಜನರನ್ನು ಸಹ ಈಗ ಬಂಧನ ಮಾಡಿದ್ದಾರೆ, ಅಂದ್ರೆ ವಿಚಾರಣೆ ಕರೆಸಿಕೊಂಡಿದ್ದಾರೆ. ಇದ್ರ ಜೊತೆಗೆ ಈಗ ಮತ್ತೆ ಜನಾರ್ದನ ರೆಡ್ಡಿ ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಅಂತವ್ರಿಗೆ ಈಗ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ರಾಜಕೀಯವಾಗಿ ತಿರುವು ಪಡೆಯುವ ಸಾಧ್ಯತೆ ಇದೆ. ವನಿತಾ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.